ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸಾಮೆ ಅಂದ್ರೆ ಲಿಟಲ್ ಮಿಲ್ಲೆಟ್ ಇಂದ ಸುಲಭವಾಗಿ, ರುಚಿಯಾಗಿ, ಗರಿಗರಿಯಾಗಿ ಕೆಂಪಕ್ಕೆ ದೋಸೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಮಕ್ಳಿಗೂ ಇಷ್ಟ ಆಗತ್ತೆ, ಗೊತ್ತೇ ಆಗೋದಿಲ್ಲ ಇದು ಸಾಮೆ ಬಳಸಿ ನಾವು ದೋಸೆ ಮಾಡಿದೀವಿ ಅಂತ. ಹಾಗೆ ಹುರುಗಡ್ಲೆ ಚಟ್ನಿನ ಸುಲಭವಾಗಿ ಹೇಗ್ ಮಾಡೋದು ಅಂತಾನು ತೋರಿಸ್ಕೊಡ್ತೀನಿ. ಅದೇ ಸಾಮೆ ಹಿಟ್ಟಿನಿಂದ ಈರುಳ್ಳಿ ದೋಸೆನು ಕೆಂಪಕ್ಕೆ ಗರಿಗರಿಯಾಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಾದ್ರೆ ಮೊದಲಿಗೆ ಸಾಮೆ ದೋಸೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. 3 ಕಪ್ ಸಾಮೆನ ತಗೊಳ್ತಾ ಇದ್ದೀನಿ. ಯಾವ ಕಪ್ ಅಳತೆಯಲ್ಲಿ ಸಾಮೆ ತಗೊಂಡಿದೀವೋ ಅದರಲ್ಲಿ 3/4 ಕಪ್ ಅಷ್ಟು ಉದ್ದಿನ ಕಾಳನ್ನು ತಗೊಳ್ತಾ ಇದ್ದೀನಿ, ಉದ್ದಿನ ಬೇಳೆ ಎಲ್ಲ. ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ಇದು ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ದೋಸೆಗೆ. ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, 1/4 ಕಪ್ ಅಷ್ಟು ಕೆಂಪು ಅವಲಕ್ಕಿ. ಕೆಂಪು ಅವಲಕ್ಕಿ ಬದಲು ಬಿಳಿ ಅವಲಕ್ಕಿ ರೆಗ್ಯುಲರ್ ಆಗಿ ನಾವು ಬಳಸ್ತೀವಲ್ಲ ಅದನ್ನು ತಗೋಬಹುದು. ಎಲ್ಲ ಚೆನ್ನಾಗಿ ಸುಮಾರು 5ರಿಂದ 6 ಸತಿ ತೊಳಿಬೇಕಾಗತ್ತೆ. ನೀರ್ ಕ್ಲಿಯರ್ ಆಗಿ ಕಾಣೋ ತನಕ ತೊಳ್ಕೊಬೇಕು. ನೋಡಿ, ಇವಾಗ ನಮ್ಗೆ ಸಾಮೆ ಆಗ್ಲಿ ಕಡಲೆಬೇಳೆ ಏನು ಕಾಣ್ತಾ ಇಲ್ಲ. ಸೊ ನೀರ್ ಕ್ಲಿಯರ್ ಆಗೋ ತನಕ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಕ್ಲಿಯರ್ ಆಗಿ ಕಾಣ್ಬೇಕು. 1/4 ಕಪ್ ಅಷ್ಟು ನಾನು ಅವಲಕ್ಕಿನ ಇನ್ನೇನು ರುಬ್ಲಿಕ್ಕೆ ಅರ್ಧ ಗಂಟೆ ಮುಂಚೆ ನೆನೆಸ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತೆ ಸಾಮೆನೆಲ್ಲ ಒಂದು 4ರಿಂದ 5 ಅವರ್ ನೆನೆಸ್ಕೊಂಡ್ರೆ ಸಾಕು. ನುಣ್ಣಕ್ಕೆ ಈ ರೀತಿ ರುಬ್ಕೋಬೇಕಾಗತ್ತೆ. ಸಾಮೆ ಬದಲು ನವಣೆಲೂ ಮಾಡ್ಕೋಬಹುದು, ಆದ್ರೆ ಸ್ವಲ್ಪ ಬಣ್ಣ ಬದಲಾಗತ್ತೆ. ನವಣೆ ಏನಿದ್ರು ಬಿಸಿ ಬೇಳೆ ಬಾತ್, ಪಲಾವ್ ಅಂತದಕ್ಕೆ ಚೆನ್ನಾಗಿರತ್ತೆ. ನುಣ್ಣಕ್ಕೆ ರುಬ್ಕೊಂಡ್ಮೇಲೆ ಹಿಟ್ಟು ಸ್ವಲ್ಪ ಬೆಚ್ಚಕ್ಕಿರತ್ತೆ. ಮಿಕ್ಸಿಯಲ್ಲಿ ರುಬ್ಕೊಂಡಾಗ ಅದು ಪೂರ್ತಿ ತಣ್ಣಗೆ ಆದ್ಮೇಲೆ ನಾವು ಮುಚ್ಚಳ ಮುಚ್ಚಿ ಸುಮಾರು 10ರಿಂದ 12 ಗಂಟೆಗಳ ಕಾಲ ಫರ್ಮೆಂಟ್ ಮಾಡ್ಬೇಕಾಗತ್ತೆ. ರುಬ್ಬಿ ಇಟ್ಕೊಂಡಿರೋ ಹಿಟ್ಟಿಗೆ ನಾನು ಉಪ್ಪು ಕೂಡ ಇನ್ನೂ ಸೇರಿಸ್ಕೊಂಡಿಲ್ಲ. 10 ಗಂಟೆಗಳ ಕಾಲ ಚೆನ್ನಾಗಿ ಫರ್ಮೆಂಟ್ ಆದ್ಮೇಲೆ ನೋಡಿ ಈ ರೀತಿ ಉಬ್ಬಿರುತ್ತೆ. ಅದಕ್ಕೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ ಅಂದ್ರೆ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಇದು ಆಪ್ಷನಲ್. ಇದು ಏನಾದ್ರೂ ಹಿಟ್ಟು ತೆಳ್ಳಕ್ಕಾದಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕೊಳ್ಬಹುದು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ. ಇದು ಹಾಕೊಳ್ಳೋದ್ರಿಂದ ಕ್ಯಾರಮಲೈಸ್ ಆಗಿ ದೋಸೆ ತುಂಬಾ ಕೆಂಪಕ್ಕೆ ಚೆನ್ನಾಗಿ ಬರುತ್ತೆ. ಒಂದು 15 ನಿಮಿಷಗಳ ಕಾಲ ಇದನ್ನ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ, ಅಕ್ಕಿ ಹಿಟ್ಟು ಹಾಗೂ ಸಕ್ಕರೆನ ಡೈರೆಕ್ಟ್ ಆಗಿ ನಾವು ಹಿಟ್ಟಿಗೆನೆ ರವೆ ಹಾಕೊಳ್ಳೋದಕ್ಕಿಂತ ಈ ರೀತಿ ನೆನೆಸಿ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೂ ನೆಂದಿರುವಂತ ಚಿರೋಟಿ ರವೆ, ಅಕ್ಕಿ ಹಿಟ್ಟು ಮತ್ತೆ ಸಕ್ಕರೆ ಹಾಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ಗರಿಯಾಗಿ ಬರುತ್ತೆ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಸೋಡಾ ಕೂಡ ನಾನು ಹಾಕೋತಾ ಇಲ್ಲ. ಬೇಕು ಅಂದ್ರೆ ಸೋಡಾ ಹಾಕೊಳ್ಬೋದು, ಆಪ್ಷನಲ್ ಅದು. ಈಗ ಹುರುಗಡ್ಲೆ ಚಟ್ನಿ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಜಾರ್ಗೆ ಅರ್ಧ ಕಪ್ ಅಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಹಾಗೂ 1 ಕಪ್ ಅಷ್ಟು ಹುರುಗಡ್ಲೆನ ಹಾಕೊಳ್ತಾ ಇದ್ದೀನಿ. ಸುಮಾರು 5ರಿಂದ 6 ಹೆಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4ರಿಂದ 5 ಹಸಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಸಿದು ಹಾಗೆ ಹಾಕೊಂಡ್ರೆ ಎಲ್ಲ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ನಂತರ ಅರ್ಧ ಕಪ್ ಅಷ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು 2ರಿಂದ 3 ಸೆಕೆಂಡ್ ಪಲ್ಸ್ ಮಾಡ್ಕೊಂಡ್ರೆ ಸಾಕು. ನುಣ್ಣಕ್ಕೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲಲ್ಲಿ ಕಾಣ್ಬೇಕು. ಇದು ಒಳ್ಳೆ ರುಚಿ ಕೊಡುತ್ತೆ ಹೀಗೆ ಮಾಡೋದ್ರಿಂದ. ನಂತರ ಚಟ್ನಿಗೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಒಗ್ಗರಣೆ ಹಾಕೊಂಡ್ರೆ ಚಟ್ನಿ ಇನ್ನೊಂದು ಸ್ವಲ್ಪ ರುಚಿ ಇರುತ್ತೆ. ಹಾಗಾಗಿ ಕಾದ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹಿಂಗು, ಕೆಂಪು ಮೆಣಸಿನಕಾಯಿ ಹಾಗೂ ಕರಿಬೇವನ್ನ ಹಾಕೊಳ್ತೀನಿ. ಬೇಕು ಅಂದ್ರೆ ಉದ್ದಿನ ಬೇಳೆನೂ 1 ಟೀ ಸ್ಪೂನ್ ಹಾಕೋಬಹುದು. ಈಗ ಈರುಳ್ಳಿ ದೋಸೆನ ಅದೇ ಸಾಮೆ ಹಿಟ್ಟಿನಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕರಿಬೇವು, ತುರಿದಿಟ್ಕೊಂಡಿರುವಂತ
ಕ್ಯಾರೆಟ್ ಅನ್ನು ಹಾಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ಟೊಮೆಟೊ ಕೂಡ ಸಣ್ಣದಾಗಿ ಹಾಕೋಬಹುದು, ಮೆಂತ್ಯ ಸೊಪ್ಪನ್ನು ಹಾಕೋಬಹುದು, ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋಬಹುದು. ಈರುಳ್ಳಿನ ಕೆಲವರು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿ ಹಾಕ್ತಾರೆ. ನಾನು ಹಸಿದ್ ಹಂಗೆ ಹಿಟ್ಟಿಗೆ ಹಾಕೊಂಡು ದೋಸೆ ಮಾಡ್ಕೊಳ್ತೀನಿ. ಇದು ಒಂಥರ ಚೆನ್ನಾಗಿರತ್ತೆ. ದೋಸೆ ಹಿಟ್ಟಿನ ಹದ ನೋಡ್ಕೊಂಡು ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಅವಶ್ಯಕತೆ ಇದ್ರೆ ಮಾತ್ರ. ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಕ್ಕೂ ಇರಬಾರ್ದು. ನಾವು ಇಡ್ಲಿ ಹಿಟ್ಟಿನ ಹದ ಇರತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಕ್ಕಿದ್ರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ದೋಸೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸಾಮಾನ್ಯ ಎಲ್ಲರಿಗೂ ದೋಸೆ ಹಿಟ್ಟಿನ ಹದ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ತುಂಬಾ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಆಯಿಲ್ಲೆಸ್ ದೋಸೆ ಮಾಡ್ಕೋಬಹುದು. ಬಟ್ ಆರೋಗ್ಯ ದೃಷ್ಟಿಯಿಂದ ಕಾಸ್ಟ್ ಐರನ್ ತವಾಲಿ ಮಾಡೋದು ಒಳ್ಳೇದು. ಕಾಸ್ಟ್ ಐರನ್ ತವಾಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಜಾಸ್ತಿ ಹಾಕ್ಬೇಕಾಗತ್ತೆ. ಅದು ದೋಸೆ ಇಲ್ಲ ಅಂದ್ರೆ ಎದಳೋದಿಲ್ಲ. ಬಟ್ ಅದು ರೆಸ್ಟೋರೆಂಟ್ ಅಲ್ಲಿ ಸಿಗೋ ತರಾನೇ ಕೆಂಪಕ್ಕೆ ಗರಿಗರಿಯಾಗಿ ಬರುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಕಾಸ್ಟ್ ಐರನ್ ಅಲ್ಲಿ ಮಾಡಿ ತಿನ್ನೋದು ಒಳ್ಳೇದು. ನೋಡಿ, ಇದು ನಾನ್ ಸ್ಟಿಕ್ ಅಲ್ಲಿ ಮಾಡಿರೋ ದೋಸೆ. ಇವಾಗ ಕಾಸ್ಟ್ ಐರನ್ ಅಲ್ಲಿ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನಾನು 2 ಕ್ಲಿಪ್ಪಿಂಗ್ ಅನ್ನ ಹಾಕಿದ್ದೀನಿ. ನೋಡಿ, ಕೆಂಪಕ್ಕೆ ಗರಿಗರಿಯಾಗಿ ಬಂದಿದೆ ಐರನ್ ತವಾಲಿ. ಈಗ ಕೋನ್ ಶೇಪ್ ಅಲ್ಲಿ ದೋಸೆ ಹೇಗ್ ಮಾಡೋದು ಅಂತ ನೋಡೋಣ. ಇದು ಮಕ್ಕಳಿಗೆ ಇಷ್ಟ ಆಗತ್ತೆ. ದೋಸೆ ತಿಂದೇ ಇರೋರು ಆ ಶೇಪ್ ನೋಡಿ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಸುಲಭವಾಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಇನ್ನು ಸಾಮೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಾಮೆಯಲ್ಲಿ ಫೈಬರ್ ಇರುತ್ತೆ, ಮತ್ತೆ ಮೆಗ್ನೀಷಿಯಂ ಇರುತ್ತೆ, ಮತ್ತೆ ಐರನ್ನು ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇರೋದ್ರಿಂದ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಬಹಳ ಒಳ್ಳೆಯದು. ಹಾಗೂ ಇದು ಗ್ಲುಟನ್ ಫ್ರೀ. ಮಾಮೂಲಿ ಅಕ್ಕಿ ಬಳಸೋ ಬದಲು ನಾವು ಸಾಮೆ ಅಥವಾ ನವಣೆ ಯಾವುದೇ ಸಿರಿಧಾನ್ಯನ ಈ ರೀತಿ ಬಳಸಿ ದೋಸೆ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ನಾವು ಮಾಮೂಲಿ ಸೋನಾ ಮಸೂರಿ ಅಥವಾ ದೋಸೆ ಅಕ್ಕಿಯಲ್ಲಿ ಮಾಡೋದು ಸ್ವಲ್ಪ ಬಣ್ಣ ಬೆಳ್ಳಕ್ಕಿರ್ಬೋದು. ಬಟ್ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಇರ್ಬೋದು, ಬಟ್ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಾ ಹೇಳಿರೋ ಪ್ರಮಾಣದಲ್ಲಿ ಮಾಡಿದ್ರೆ ಗರಿಗರಿಯಾಗಿ ಕೆಂಪಗೆ ಬರುತ್ತೆ. ಹೇಳೋ ತನಕ ಯಾರಿಗೂ ಗೊತ್ತೂ ಆಗೋದಿಲ್ಲ ಇದು ಸಾಮೆ ಅಥವಾ ಬೇರೆ ಸಿರಿಧಾನ್ಯದಲ್ಲಿ ಮಾಡಿರುವಂಥ ದೋಸೆ ಅಂತ. ಸೊ ಈ ರೀತಿ ಮಧ್ಯ ಒಂದು ಸಿಸರಿಂದ ಕಟ್ ಮಾಡ್ಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಕತ್ತಿಯಲ್ಲೂ ಕಟ್ ಮಾಡ್ಕೋಬೋದು. ಜಸ್ಟ್ ಹಿಂಗೆ ಒಂದು ಸುತ್ತಿದ್ರೆ ಕೋನ್ ಶೇಪ್ ಬಂದ್ಬಿಡತ್ತೆ. ಅದು ಹಿಂಗೆ ಮಾಡಿ ಕೊಡೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ ಅನ್ನೋ ದೃಷ್ಟಿಯಲ್ಲಿ ಅಷ್ಟೇ. ಮಿಲ್ಲೆಟ್ ಬಿಸಿಬೇಳೆ ಬಾತ್ ಹಾಗೂ ಮಿಲ್ಲೆಟ್ ವೆಜಿಟೇಬಲ್ ಕಿಚಡಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನೋಡಿದ್ರಲ್ಲ, ಈರುಳ್ಳಿ ದೋಸೆ, ಕೋನ್ ದೋಸೆ ಹಾಗೂ ಹುರಿಗಡಲೆ ಚಟ್ನಿ ಸುಲಭವಾಗಿ ಹೇಗೆ ಮಾಡೋದು ಅಂತ. ನೀವು ಎಲ್ಲ ಖಂಡಿತ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.